ಅವರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೇಬೇಡ ವಿಧಾನಸಭಾ ಕ್ಷೇತ್ರದಿಂದ ಈ ಜಿಲ್ಲೆ ಸುಮಾರು 5 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕುಂಟೋಜಿ ಮತ್ತು ಮಣಿಸ್ಗಿನಲ್ಲಿ 2 ಕಡೆ ರೈತರ ಸಭೆಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿದೆ. ಜೊತೆಯಲ್ಲಿ ದೇವರಿಪುರಿ ಮತಕ್ಷೇತ್ರದ ಸುಮಾರು 4 ಹಳ್ಳಿಗಳು, ಸಿದ್ಧಿ ಮತಕ್ಷೇತ್ರದ 4 ಹಳ್ಳಿಗಳು, ನಾಗ್ಟಾಣ್ ಮತಕ್ಷೇತ್ರದ 4 ಹಳ್ಳಿಗಳು, ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ಭಾಗಗಳಲ್ಲಿ ರೈತರ ಸಭೆಗಳನ್ನು ನಡೆಸಿ ನಾವು ಈ ಒಂದು ತಾಲೂಕಿನ ಏನು 5-6 ಹೋಬಳಿಗಳು ಬರ್ತದೆ, ಎಲ್ಲ ಹೋಬಳಿಗಳು ಒಂದೊಂದು ಕಡೆ ಆ ಭಾಗದ ಪ್ರಮುಖ ರೈತರನ್ನ ಬರಲಿಕ್ಕೆ ಹೇಳಿದ್ದಾರೆ. ಕೆಲವು ಭಾಗಗಳನ್ನು ಹೊರಗಡೆ ದುಡ್ಡು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ತಂಡ ಮಾಡ್ತಾ ಇದೆ. ತಂಡದಲ್ಲಿ ನಾನು ಕೂಡ ಇದ್ದೇನೆ, ರೈತ ಮೋರ್ಚಾದ ಅಧ್ಯಕ್ಷನಾಗಿ. ನಮ್ಮೆಲ್ಲ BJPಯ ಪ್ರಮುಖರು ಇವತ್ತು ಸಂಪೂರ್ಣವಾಗಿ ವಿಜಯಪುರ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಪ್ರಯುಕ್ತ ಇವತ್ತು ನಮ್ಮ ತಾಲೂಕಿಗೆ ನಮಗೆ ಬಂದಿರತಕ್ಕಂಥ ಉಮೇಶ್ ಕಾರಜೋಳ ಅವರು, ನಮ್ಮ ರಾಜ್ಯ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಮಂಡಲದ ಅಧ್ಯಕ್ಷರಾದಿಯಾಗಿ ಎಲ್ಲ ನಮ್ಮ ಮುಖಂಡರನ್ನು ಸ್ವಾಗತ ಮಾಡಿ ಈಗ ಮಾಧ್ಯಮ ಸ್ನೇಹಿತರು ಸಂಕ್ಷಿಪ್ತವಾಗಿ ತಮ್ಮ ಕೆಲವು ಪ್ರಶ್ನೆಗಳಿಗೆ ಏನು ತಾವು ಬಯಸಿದರೆ ಉತ್ತರ ಕೊಡ್ತಾರೆ. ಪ್ರಮುಖವಾಗಿ ಏನು ಬರಗಾಲಕ್ಕೆ ಸಂಬಂಧಪಟ್ಟಂತೆ ಕುಂಟೋಜಿನಲ್ಲಿ ವೀಕ್ಷಣೆ ಮಾಡಿ ಬಸವಣ್ಣ ದೇವಸ್ಥಾನದಲ್ಲಿ ಅಲ್ಲಿ ರೈತರ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಅವರ ರೈತರ ಸಂವಾದ ಅಂದರೆ ರೈತರ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಸಂಕಷ್ಟವನ್ನು ಕೇಳ್ತಕ್ಕಂಥದ್ದು ಅತ್ಯಂತ ಸರಳವಾಗಿ ಈ ಒಂದು ಯೋಗದಲ್ಲಿ ನಾವು ಯಾವುದೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಯಾವುದೇ ರೈತರಾಗಲಿ, ಯಾರೇ ನಮ್ಮ ಕಾರ್ಯಕರ್ತರಾಗಲಿ ಯಾವುದೇ ಹಾರ ತುರಾಯಿ ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೇನೆ. ರೈತರ ಸಂಕಷ್ಟವನ್ನು ಕೇಳೋದು ಪೂರ್ವಕವಾಗಿ ಇದನ್ನು ಒಂದು ರಾಜಕೀಯ ರೈತವಾಗಿ ಯಾವುದೇ ರಾಜಕೀಯ ಭಾಷಣಕ್ಕೆ ಆಸ್ಪದ ಕೊಡದೆ ನಮ್ಮ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಈ ಒಂದು ಪ್ರವಾಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಈಗ ಮಾನ್ಯ ಅಲ್ಲ, ವಿಫಲ ಆಗಿದ್ರೆ ಅಕಸ್ಮಾತ್ ನಾವು BJPಯವರು ವಿಫಲ ಆಗಿದ್ರೆ ಉತ್ತರ ಯಾಕೆ ಕೊಡಕ್ಕೆ ಹೋಗ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಮಾಡಕ್ಕೆ ಹೋಗ್ತಾರೆ, ಸೆಷನ್ ಯಾಕೆ ಕರೆಯಕ್ಕೆ ಹೋಗ್ತಾರೆ? ಪ್ರತಿಪಕ್ಷ ಇದೆ ಅಂತಾನೆ ತಾನೆ. ಈ ಉದಾಹರಣೆಗೆ ಬಿಡದಿ ವಿಷಯಕ್ಕೆ ಸಂಬಂಧಪಟ್ಟಂತೆ BJP JDS ನಾವು ಬಹಳ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಈಗೇನಾಗಿದೆ, ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಕಮಿಟಿನೇ ರಚನೆ ಮಾಡ್ತಿರ್ಲಿಲ್ಲ ಅವರು. ನಾವು ಸಕ್ಸಸ್ಫುಲ್ ಪ್ರತಿಪಕ್ಷ ಆಗದೆ ಹೋಗಿದ್ರೆ ಕಮಿಟಿನೇ ರಚನೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಪ್ರತಿಪಕ್ಷ ಚೆನ್ನಾಗಿದೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ, ಅನೇಕ ರೈತ ವಿರೋಧಿ ನೀತಿಗಳಿಗೆ, ಜನ ವಿರೋಧಿ ನೀತಿಗಳಿಗೆ ಅನ್ನೋ ಕಾರಣಕ್ಕೋಸ್ಕರನೇ ಅವರು ನಮ್ಗೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಸರ್ವಾಧಿಕಾರಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಇದ್ದೀವಿ, ರೈತರ ವಿಷಯಕ್ಕೆ ಸಂಬಂಧಪಟ್ಟಂತೆ ತಕ್ಷಣ ಬರ ರಾಜ್ಯ ಅಂತ ಘೋಷಣೆ ಮಾಡಿ ಅಂತ. ಸರ್ಕಾರದ ಹತ್ರ ಖಜಾನೆ ಖಾಲಿಯಾಗಿದೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಹಿರಿಯೂರಿಗೆ ಬಂದ್ರು. ಮೊನ್ನೆ ಹಿರಿಯೂರಿಗೆ ಬಂದು ಎಲೆಕ್ಷನ್ ಇದೆ, ಅಲ್ಲಿ ಹಿರಿಯೂರಿನಲ್ಲಿ ಬೈ ಎಲೆಕ್ಷನ್ ಇದೆ. ಏನ್ ಮಾಡಿದ್ರು, ಹೆಲಿಕಾಪ್ಟರ್ ಇಳಿದ್ಬಿಟ್ಟು 4 ಹೊಲಗಳನ್ನು ನೋಡಿದ್ರು. ಇದನ್ನ ಬರ ಅಧ್ಯಯನ ಅಂತ ಕರೀತಾರ. ನಾನು ಬರ ಅಧ್ಯಯನ ಮಾಡಿದೆ, ಒಬ್ಬರೇ ಅವರು. ಇನ್ಯಾವ ಮಂತ್ರಿನೂ ಬರ ನೋಡ್ತಾ ಇಲ್ಲ, ರೈತರು ನೋಡ್ತಾ ಇಲ್ಲ, ರೈತರ ಜೊತೆ ಸಂವಾದ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇದೀವಿ ಅಂತಾನೆ ಅವ್ರು ಹೆಲಿಕಾಪ್ಟರ್ ಇಳಿದು 4 ಹೊಲಗಳಿಗೆ ಹೋದ್ರು, ಇಲ್ಲಾಂದ್ರೆ ಅವ್ರು ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ಪ್ರತಿಪಕ್ಷ ವಿಫಲ ಆಗಿಲ್ಲ, ಪ್ರತಿಪಕ್ಷ ಹೋರಾಟ ಪಡ್ತಾ ಇದೆ. ಜಿಲ್ಲಾ ಉಸ್ತುವಾರಿ ರೈತರು ಬಾರ್ಕೋಲ್ ತಗೊಳ್ತಾರೆ, ರೈತರು ಬಾರ್ಕೋಲ್ ತೆಗೆದುಕೊಳ್ತಾರೆ. ರೈತರು ಕೇಳ್ತಾರೆ, ಬರ ಅಂತ ಘೋಷಣೆ ಮಾಡ್ರಿ. ಮಹಿಳೆಯರು ಹಿಡ್ಕೊಳ್ತಾರೆ, ನಮಗೆ 4-5 ತಿಂಗಳಿಂದ ಏನು ಗೃಹಲಕ್ಷ್ಮಿ ಬಂದಿಲ್ಲ. ಆಮೇಲೆ ನಾನು ಬಳ್ಳಾರಿಗೆ ಹೋಗಿದ್ದೆ, ಬಳ್ಳಾರಿನಲ್ಲಿ ಪೆನ್ಷನ್, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಇದು ಬಂದೇ ಇಲ್ಲ. ಬರೀ ಬಳ್ಳಾರಿ ತಾಲೂಕಲ್ಲಿ 11,000 ಜನಕ್ಕೆ ಬಂದಿದೆ. 11,000 ಜನಕ್ಕೆ ಬಂದಿದೆ.
BPL ಕಾರ್ಡ್ ಇದೆ, ನನ್ನ ಹತ್ರ ತೋರಿಸ್ತಿದ್ದಾರೆ 100 ಜನ. ತಹಸೀಲ್ದಾರ್ಗೂ ಕರ್ಸಿದ್ವಿ. ತಹಸೀಲ್ದಾರ್ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಅವ್ರು ಇನ್ನೊಂದ್ ಸರಿ ಇನ್ಕಮ್ ಅನ್ನ ತೋರಿಸ್ಲಿ. ಇನ್ಕಮ್ ಇರೋದನ್ನ ಎಲ್ಲರೂ ತೆಗೆದುಕೊಂಡು ಬಂದಿದ್ದಾರೆ. 32,000 ಇದೆ, 16,000 ಇದೆ, ಅಳ್ತಾರೆಲ್ಲ. ಸರ್ಕಾರ ಏನು, BPL ಕಾರ್ಡ್ ಅನ್ನ ಇನ್ನೊಂದು 25 ಲಕ್ಷ ಕಡಿಮೆ ಮಾಡಬೇಕು. ಅಂದ್ರೆ ಗ್ಯಾರಂಟಿ ವಿಫಲ ಅಂತ ಹೇಳ್ತೀರಾ? ಗ್ಯಾರಂಟಿ ವಿಫಲ. ಈ ಉದಾಹರಣೆ 4-5 ತಿಂಗಳ ಯಾಕೆ ಗೃಹಲಕ್ಷ್ಮಿಗೆ ಹಣ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಪ್ರತಿ ತಿಂಗಳು ಹಾಕ್ಬೇಕು ತಾನೆ ನಿಮ್ಮ ನೀತಿಯಂತೆ, ಯಾಕೆ ಹಾಕಿಲ್ಲ? ಇದನ್ನ ವಿಫಲ ಅಂತೀವೋ ಸಫಲ ಅಂತೀವೋ? ಸಫಲ ಅಂತ ಆದ್ರೆ ಪ್ರತಿ ತಿಂಗಳು ಎಲ್ರಿಗೂ ಗೌರ್ಮೆಂಟ್ ನೌಕರರಿಗೆ ಸ್ಯಾಲ್ರಿ ಹೆಂಗ್ ಬರುತ್ತೆ ಹಂಗ್ ಬರ್ಬೇಕಲ್ಲ. ಇದು ವಿಫಲ. ಜನ ಹಿಡ್ಕೊಳ್ತಾರೆ, ಜನ ಕೇಳ್ತಾರೆ, ಜನ ಅಡ್ಡ ಹಾಕ್ತಾರೆ, ಕಾರ್ ಮುಂದೆ ಬಂದು ನಿಂತ್ಕೊಳ್ತಾರೆ ಅಂತ ಯಾರು ಕೂಡ ಮಂತ್ರಿಗಳು ಪ್ರವಾಸ ಮಾಡ್ತಾ ಇಲ್ಲ. ಈಗ ರಾಜ್ಯದಲ್ಲಿ ನೀವು ಬಿಜೆಪಿಯವರು ಬರ ಘೋಷಿಸಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥದ್ದು ಅವರು CM ಅವರು ಇತ್ತೀಚೆಗೆ ಕೇಳಿದರು, ಕೇಂದ್ರ ಸರ್ಕಾರದಿಂದನೂ ನಮಗೆ ನೆರವು ಆಗಿ ಅಂತ ಹೇಳಿ. ಅದ್ರ ಬಗ್ಗೆ ಈಗ ಕೇಂದ್ರ ಸರ್ಕಾರ ನಾನು 10 ವರ್ಷದ್ದೇ ತಗೊಳ್ತೀನಿ. ಪ್ರವಾಹ ಬಂದಿದೆ, ಬರ ಬಂದಿದೆ, ಕೇಂದ್ರ ಸರ್ಕಾರ ಕೊಟ್ಟಿದೆಯೋ ಕೊಟ್ಟಿಲ್ವೋ? ಕೊಡ್ತಾ ಬಂದಿದೆ. ನೀವು ಮೊದಲು ಕೊಡಿ. ಎಷ್ಟು ಬರ ಆಗಿದೆ? ಉದಾಹರಣೆ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಈಗ ನಾನು ಮಾತಾಡ್ತಾ ಇದ್ದೆ ನಮ್ಮ ಇವ್ರ ಹತ್ರ. ಬಹಳಷ್ಟು ಜನ ಮೊದಲು ಮಳೆ ಬಂತು ಅಂತ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಬಿತ್ತನೆ ಮಾಡಿದ ಮೇಲೆ ಹುಟ್ಟಿದ್ವು, ಸಸಿ ಹುಟ್ಟಿದ್ವು. ಎರಡನೇ ಸರಿ ಈಗ ಮಳೆ ಬಂದಿದೆಯಲ್ಲ, ನಿನ್ನೆ ಈಗ ಎರಡನೇ ಸರಿ ಬಿತ್ತಬೇಕು. ಈಗ ಎರಡನೇ ಸರಿ ಬಿತ್ತಬೇಕು ಅಂತ ಹೇಳಿದ್ರೆ ಎರಡನೇ ಸಾರಿ ಅವ್ನ ಜೇಬಿಂದ ತೆಗಿಬೇಕು. ಇದ್ರ ತಾನೇ ಜೇಬಿಂದ ತೆಗಿಯೋದು. ಇದಕ್ಕೆ ಸರ್ಕಾರ ನೆರವಿಗೆ ಬರ್ಬೇಕೋ ಬರಬಾರ್ದು? ಹಾಗಾಗಿ ರೈತರಿಗೆ ನೆರವಿಗೆ ಬರ್ತಾ ಇಲ್ಲ ಈ ಸರ್ಕಾರ. ಎಲ್ಲೆಲ್ಲಿ ಸ್ವಲ್ಪ ಈಗ ಎರಡನೇ ಸಾರಿ ಮಳೆ ಬಂದಿದೆ, ಈಗ ಬಿತ್ತುತ್ತಾ ಇದ್ದಾರೆ. ಸರ್ಕಾರ ನೆರವಿಗೆ ಬರ್ಬೇಕಲ್ಲ. ಮುಖ್ಯಮಂತ್ರಿ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ, ಕೊಡಲ್ಲ ಅಂತಲ್ಲ. ಕೇಂದ್ರ ಸರ್ಕಾರದಿಂದ ಕಮಿಟಿ ಬರಬೇಕು, ಅಧ್ಯಯನ ಮಾಡಬೇಕು, ಅಥವಾ ಇಂತಿಷ್ಟು ಲಾಸ್ ಆಗಿದೆ ಅಂತ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ರಿಪೋರ್ಟ್ ಕಳಿಸ್ಬೇಕು. ರಾಜ್ಯ ಸರ್ಕಾರ ಆವಾಗ ಕೇಂದ್ರ ಸರ್ಕಾರ ಕಳಿಸೋದು. ಒಂದೇಟಿಗೆ ಕಳಿಸಲ್ಲ. ಸಿಸ್ಟಮ್ ಇರೋದೇ ಹಂಗೆ. ನಿಮ್ UPA ಗವರ್ಮೆಂಟ್ ಇದ್ದಾಗೂ ಹಂಗೆ ಇತ್ತು, ಈಗಲೂ ಹಂಗೆ ಇದೆ. ನಮ್ಮ UPA ಗೌರ್ಮೆಂಟ್ ಅಂದ್ರೆ ಕಾಂಗ್ರೆಸ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಅಂದ್ರೆ ರಾಜ್ಯ ಸರ್ಕಾರದವರು ಅಧ್ಯಯನ ಇದು ಏನು ವರದಿ ಕಳಿಸಿಲ್ಲ. ಸೈಂಟಿಫಿಕ್ ವರದಿ ಕಳಿಸ್ತಾ ಇಲ್ಲ, ಅಂದಾಜ್ ಕಳಿಸಿದ್ರು ಬರಲ್ಲ. ಅಂದಾಜ್ ಹಿಂಗ ಯಾರು ಅಧ್ಯಯನ ಮಾಡಿದ್ದಾರೆ? ಅಧಿಕಾರಿಗಳು ಬಂದಿದಾರ? ಅಂದಾಜ್ ಕಳಿಸೋದು ಬೇರೆ. ಓಕೆ, ಜಿಲ್ಲಾಧಿಕಾರಿಗಳ ಹತ್ರ ಒಂದಿಷ್ಟು ರಿಪೋರ್ಟ್ ಇದೆ. ನನ್ನ ಪ್ರಕಾರ ಅದು ಬಹಳ ಫೈನಲ್ ರಿಪೋರ್ಟ್ ಅಲ್ಲ. ಹಾಗಾಗಿ ಒಂದು ಒಳ್ಳೆ ರಿಪೋರ್ಟ್ ಅನ್ನ ಕಳಿಸ್ಬೇಕು, ಅಧ್ಯಯನಕ್ಕೆ ಬರಬೇಕು. ಆಗ ತಾಲೂಕಾ ಅಗ್ರಿಕಲ್ಚರ್ ಆಫೀಸರ್ಗಳು ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾ ಕೃಷಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, DC ಏನ್ ಮಾಡ್ತಾ ಇದ್ದಾರೆ, ಎಲ್ಲೂ ಓಡಾಡ್ತಾ ಇಲ್ಲ ಅವರು. ಹಾಗಾಗಿ ಈ ಸರ್ಕಾರ ಏನಿದೆ, ಬರ ಅಂತ ಘೋಷಣೆ ಮಾಡ್ಬೇಕು. ಈಗಲೂ ಆಗ್ರಹ ಪಡಿಸ್ತಿಲ್ಲ, ಬರ ಅಂತ ಘೋಷಣೆ ಮಾಡ್ಬೇಕು. ಈಗ ತಕ್ಷಣ ತಿನ್ನೋದಕ್ಕೆ ಏನ್ ಇದ್ದಾರೆ ಅವ್ರಿಗೆ ನೆರವಿಗೆ ಬರಬೇಕು, ಸರ್ಕಾರ ಅನೌನ್ಸ್ ಮಾಡ್ಬೇಕು. ನಾನು ಅದಕ್ಕೆ ಮೊನ್ನೆ ಚಿತ್ರದುರ್ಗದಲ್ಲಿ ಬೆಂಗಳೂರು ಡಿವಿಷನ್ನಿನ ಶಾಸಕರ ಸಂಸದರ ಸಭೆಯನ್ನ ಕರೆದಿತ್ತು. ಅಲ್ಲಿ ಹೋದಾಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಮೊದಲನೇ ಹಂತದ ಪರಿಹಾರವನ್ನ ಕೊಡಿ, ಘೋಷಣೆ ಮಾಡಿ, ಬರ ಅಂತ ಘೋಷಣೆ ಮಾಡಿ ಅಂತ ಹೇಳಿ. ಮತ್ತೆ ಅದನ್ನೇ ಹೇಳ್ತಾರೆ, ಇಲ್ಲ ನಾನು ಸರ್ವಪಕ್ಷದ ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ಮನವಿಯನ್ನ ಕೊಡ್ತೀನಿ. ಆಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ರೈತರಿಗೆ ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರು ರಾಜ್ಯ ಸರ್ಕಾರದಿಂದ, ಆಮೇಲೆ ಕೇಂದ್ರ ಸರ್ಕಾರದ ನೆರವನ್ನ ತಗೊಂಡು ಮಾಡಿ. ಹಂಗೆ ಸರ್, ಕೊನೆಯದಾಗಿ ಒಂದು, ತಾವು ವಿಧಾನ ಪರಿಷತ್ ವಿಪಕ್ಷದ ನಾಯಕರಾಗಿದ್ದೀರಿ. ಮುಖ್ಯಮಂತ್ರಿಯವರು ಮುಖ್ಯ ಸಚೇತಕರು, ಮುಖ್ಯಮಂತ್ರಿಯವರು ಪರಿಷತ್ ಸಭಾಧ್ಯಕ್ಷರಿಗೆ ರಾಜೀನಾಮೆ ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಪರಿಷತ್ ಪ್ರತಿನಿಧಿಯಾಗಿ ತಾವೇನು ಹೇಳ್ತೀರಾ? ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ವಿಧಾನ ಪರಿಷತ್ನಲ್ಲಿ ಒಂದು ಪ್ರತೀತಿ ಇದೆ. ಓಕೆ, ನಿಮಗೆ ಬಹುಮತ ಬಂದ ತಕ್ಷಣನೇ
ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರನ್ನ ಕೆಳಗಿಳಿಸೋದು ಇದು ಸರಿಯಾದ ಪರಂಪರೆ ಅಲ್ಲ. ಈ ಉದಾಹರಣೆಗೆ ನಮಗೆ ಮೆಜಾರಿಟಿ ಇತ್ತು, ಆವಾಗ ನಮ್ಮ ಉಡುಪಿಯ ಶಾಸಕರು ಹೆಸರಿಂದ ಶೆಟ್ಟಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಸಭಾಪತಿಗಳನ್ನಾಗಿ ನಾವು ಮುಂದುವರಿಸಿದ್ದೇನೆ. ನಿಮಗೆ ಮೆಜಾರಿಟಿ ಇದ್ದಾಗಲೂ ಕೂಡ ನಮಗೆ ಬಿಜೆಪಿ ಮೆಜಾರಿಟಿ ಇತ್ತು ಅವತ್ತು, ನಾವು ಕೆಳಗಿಳಿಸಲಿಲ್ಲ. ಅವ್ರ ಟರ್ಮ್ ಹೋಗಿ ಒಂದ್ ಸರಿನೂ ಸೋತಿಲ್ಲ, ಬಹಳ ಸೀನಿಯರ್, ಅವ್ರನ್ನ ಯಾಕೆ ಇಳಿಸ್ಬೇಕು? ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಮುಂದುವರಿಸಬೇಕು. ಒಂದು ವೇಳೆ ಅವಿಶ್ವಾಸ ಮಂಡನೆ ಮಾಡಿದರೆ, ಅವಿಶ್ವಾಸ ಮಂಡನೆ ಮಾಡಿದ್ರೆ ನಾವು ಫೇಸ್ ಮಾಡ್ತೀವಿ, ಚರ್ಚೆ ಆಗಲಿ. ಯಾಕೆ ಇಳಿಸ್ತಾ ಇದ್ದೀರಿ, ಏನ್ ಕಾರಣ, ನಾವು ನಿಮ್ಗೆ ಇಳಿಸಿದ್ವಾ, ಚರ್ಚೆ ಮಾಡ್ತೀವಿ. ಈ ಸರ್ಕಾರ ಏನ್ ಕೇಂದ್ರ ಸರ್ಕಾರದ ಬಗ್ಗೆ ಧೋರಣೆಯನ್ನ ನೀವು ಮಾಡಿದ್ರಿ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆಯನ್ನ ಕೊಡಬೇಕು ಅಂತ ನೀವು ಆಗ್ರಹ ಪಡಿಸಿದ್ರೆ ರಾಜೀನಾಮೆಯನ್ನು ಕೊಟ್ಟರು. ಅದು ಯಾವ ಕಾರಣಕ್ಕೋಸ್ಕರ, ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡ ಮೇಲೂ ಕೂಡ ರಾಜೀನಾಮೆ ಕೊಡ್ಬೇಕಷ್ಟೇ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಅವರು. ಕ್ವಶನ್ ಪೇಪರ್ ಬಗ್ಗೆ ಆಕ್ಷನ್ ತೆಗೆದುಕೊಂಡಿದ್ರು, ಎಕ್ಸಾಮ್ ಮಾಡಿದ್ರು, ಆಮೇಲೆ ಒಳ್ಳೆ ಸಿಲೆಬಸ್ ಕೊಟ್ಟಿದ್ರು, ಶೈಕ್ಷಣಿಕ ಸುಧಾರಣೆಗಳ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರು ಇರಬಾರ್ದು ನಮಗಷ್ಟೇ ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೋರಾಟವನ್ನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಬಹಳ ಬ್ಯಾಡ್ ಮೆಸೇಜ್ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟರು. ಕೆಪಿಎಸ್ಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟೊಂದು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಆಗ್ರಹ ಪಡಿಸ್ತೇನೆ, ಇದನ್ನೊಂದು ಸರ್ವಪಕ್ಷ ಸಭೆಯನ್ನು ಕರೀರಿ, ಚರ್ಚೆ ಮಾಡಿ, ಹೌಸಲ್ಲೂ ಇಡ್ರಿ. ಹಾಗಾಗಿ ಕೆಪಿಎಸ್ಸಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ಏನು ಅಂದ್ರೆ, ಈಗ ಉದಾಹರಣೆಗೆ ಹರ್ಷ್ ಗುಪ್ತಾ ಏನಿದ್ದಾರೆ ಆ ತರದ ಅಧಿಕಾರಿಯನ್ನ ಹಾಕಿ ಅಂತ, ಅದ್ಯಾಕೆ ಸರಿಯಾಗಲ್ಲ? ಇಚ್ಛಾಶಕ್ತಿ ಇಲ್ಲ ಸರ್ಕಾರಕ್ಕೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.